ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ಬುಧವಾರ ಭಾಗವಹಿಸಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಮಾತುಗಳನ್ನಾಡಿದ್ದಾರೆ. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದೆ. 2023ರಲ್ಲಿ ಬಹುಮತ ಬಂತು, ಉಪಮುಖ್ಯಮಂತ್ರಿ ಆದ. ಈಗಾಗಲೇ 5 ವರ್ಷ ತಿಂಗಳು ಕೆಪಿಸಿಸಿ ಅಧ್ಯಕ್ಷನಾಗಿ ಪೂರೈಸಿದ್ದೇನೆ. ಈ ಸ್ಥಾನದಲ್ಲಿ ನಾನು ಶಾಶ್ವತವಾಗಿ ಇರಲು ಬಯಸುವುದಿಲ್ಲ ಎಂದಿದ್ದಾರೆ. ಉಪಮುಖ್ಯಮಂತ್ರಿ ಆದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಲು ಸಿದ್ಧನಿದ್ದೆ. ಹೈಕಮಾಂಡ್ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಮಾತಿನಂತೆ ಮುಂದುವರೆದಿದೆ. ಬರುವ ಮಾರ್ಚ್ 6ಗೆ 6 ವರ್ಷವಾಗುತ್ತೆ. ಬೇರೆಯವರಿಗೂ ಅವಕಾಶ ಮಾಡಬೇಕು ಅಂತ ಹೇಳಿದ್ದು. ಇದಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು. ಅವರನ್ನು ಸಮಾಧಾನ ಮಾಡಿ, ನಾನು ಇದ್ದೇನೋ ಇಲ್ಲವೋ ಮುಖ್ಯವಲ್ಲ, ಪಕ್ಷದ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತೇನೆ. ಗಾಂಧಿ ಕುಟುಂಬ ಎಐಸಿಸಿ ಅಧ್ಯಕ್ಷರು ಬಯಸುವ ತನಕ ಕೆಲಸ ಮಾಡುತ್ತೇನೆ ಎಂದರು.